ನಮಸ್ಕಾರ. ದೈವ ಮಾಹಿತಿ ಚಾನಲ್ಗೆ ಸ್ವಾಗತ. 2026ರ ಆಗಸ್ಟ್ ತಿಂಗಳು ಮೇಷ ರಾಶಿಯವರಿಗೆ ಮಿಶ್ರ ಫಲಿತಾಂಶವನ್ನು ತರಲಿದೆ. ಈ ತಿಂಗಳಲ್ಲಿ ನಿಮಗೆ ಅದೃಷ್ಟ ತರುವ ಶುಭ ದಿನಗಳು ಹಾಗೂ ನೀವು ಜಾಗರೂಕರಾಗಿರಬೇಕಾದ ಅಶುಭ ದಿನಗಳ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಗೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಒಳ್ಳೆಯ ದಿನ ಯಾವುದಪ್ಪ ಅಂತ ಅಂದರೆ ಆಗಸ್ಟ್ ತಿಂಗಳಲ್ಲಿ 3ನೇ ತಾರೀಕು, 4ನೇ ತಾರೀಕು, 12ನೇ ತಾರೀಕು, 13ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು, 30ನೇ ತಾರೀಕು ಮತ್ತು 31ನೇ ತಾರೀಕು ಈ ದಿನಾಂಕಗಳು ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಶುಭ ದಿನ ಅಂತ ಸೂಚಿಸಲಾಗಿದೆ. ಹಾಗೆ ಈ ದಿನಗಳಲ್ಲಿ ಧನ ಹರಿವು ಹೆಚ್ಚಾಗಲಿದ್ದು ಬಾಕಿ ಉಳಿದಿರುವ ಹಣ ಕೈ ಸೇರಲಿದೆ. ಇನ್ನ ವೃತ್ತಿಪರ ಜೀವನಕ್ಕೆ ನೋಡೋದಾದ್ರೆ ಕಚೇರಿಗಳಲ್ಲಿ ನಿಮ್ಮ ಕೆಲಸಕ್ಕೆ ಮುನ್ನಡೆ ಸಿಗುತ್ತೆ ಮತ್ತು ಹೊಸ ಜವಾಬ್ದಾರಿಗಳು ಸಿಗಬಹುದು. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನೋಡೋದಾದ್ರೆ ಉದ್ಯಮಿಗಳಿಗೆ ಹೊಸ ಹೂಡಿಕೆ ಮಾಡಲು ಅಥವಾ ಹೊಸ ಡೀಲ್ ಕುದುರಿಸಲು ಇದು ಸೂಕ್ತದ ಸಮಯ ಅಂತಾನೆ ಹೇಳ್ಬಹುದು. ಇನ್ನ ಕುಟುಂಬದ ವಿಚಾರಕ್ಕೆ ಬಂದ್ರೆ ಕುಟುಂಬದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಿರುತ್ತೆ ಮತ್ತು ಶುಭ ಕಾರ್ಯಗಳು ಜರುಗಲಿವೆ. ಹಾಗೆ ಆರೋಗ್ಯ ಮತ್ತು ಆರೋಗ್ಯ ವೃದ್ಧಿಯನ್ನು ಹೇಳಬೇಕಾದ್ರೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದ್ದು ಶಕ್ತಿ ಮತ್ತು ಉತ್ಸಾಹವನ್ನ ಈ ದಿನಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿಸುತ್ತೆ. ಇನ್ನ ಪ್ರೇಮದ ಜೀವನ ಹೇಳೋದಾದ್ರೆ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುತ್ತೀರಿ, ಪ್ರೀತಿ ವಿಶ್ವಾಸ ಹೆಚ್ಚಿಸುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಆಗಸ್ಟ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ದಿನಗಳಲ್ಲಿ ಶ್ರಮಕ್ಕೆ ತಕ್ಕಂತಹ ಉತ್ತಮ ಫಲಿತಾಂಶವನ್ನು ಸಿಗುತ್ತೆ. ಹಾಗೆ ಪ್ರಯಾಣದಲ್ಲಿ ವೃತ್ತಿಪರ ಅಥವಾ ವೈಯಕ್ತಿಕ ಕಾರಣಗಳಿಗಾಗಿ ಮಾಡುವ ಪ್ರಯಾಣಗಳು ಯಶಸ್ವಿಯಾಗುತ್ತೆ. ಯಾವುದೇ ರೀತಿಯ ವೃತ್ತಿಪರ ವೈಯಕ್ತಿಕ ಕಾರಣಗಳಿಗಾಗಿ ಮಾಡುವ ಪ್ರಯಾಣಗಳನ್ನು ಯಶಸ್ವಿಯಾಗುತ್ತೆ. ಇನ್ನ ಆತ್ಮವಿಶ್ವಾಸ, ನಿಮ್ಮ ಧೈರ್ಯ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಈ ದಿನಗಳಲ್ಲಿ ಅತ್ಯುತ್ತಮವಾಗಿರುತ್ತೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂದ್ರೆ ಈ ದಿನಗಳಲ್ಲಿ ತೆಗೆದುಕೊಂಡ್ರೆ ಅದು ಅತ್ಯುತ್ತಮವಾಗಿರುತ್ತೆ. ಹಾಗೆ ನೀವೇನಾದ್ರೂ ಹೊಸ ಕೆಲಸಗಳನ್ನ ಆರಂಭ ಮಾಡೋಕೆ ಯಾವುದೇ ಹೊಸ ಕೆಲಸ ಅಥವಾ ಯೋಜನೆಗಳನ್ನ ಪ್ರಾರಂಭ ಮಾಡ್ಬೇಕಂದ್ರೆ ಆಗಸ್ಟ್ ತಿಂಗಳು ನಿಮಗೆ ಶುಭ ದಿನವಾಗಿದೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವ ದಿನಗಳು ಅಶುಭ ದಿನಗಳು ಅಂತ ಹೇಳ್ಬೇಕಂದ್ರೆ ಆಗಸ್ಟ್ ತಿಂಗಳಲ್ಲಿ 7ನೇ ತಾರೀಕು, 8ನೇ ತಾರೀಕು, 16ನೇ ತಾರೀಕು, 17ನೇ ತಾರೀಕು, 25ನೇ ತಾರೀಕು ಮತ್ತು 26ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರು ಈ ತಾರೀಕಿನಂದು ಸ್ವಲ್ಪ ಎಚ್ಚರದಿಂದ ಇರಬೇಕು ಅಂತ ಹೇಳಲಾಗಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಅನಗತ್ಯ ವೆಚ್ಚಗಳು ಹೆಚ್ಚಾಗಬಹುದು. ಹಣದ ವಹಿವಾಟಿನಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಇನ್ನ ಕೆಲಸದ ಒತ್ತಡದಲ್ಲಿ ಕಚೇರಿಗಳಲ್ಲಿ ಮೇಲಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ ಅಥವಾ ಕೆಲಸದ ಹೊರೆ ಹೆಚ್ಚಾಗುತ್ತೆ. ಹಾಗೆ ಕೋಪದ ನಿಯಂತ್ರಣ, ಸಣ್ಣ ಸಣ್ಣ ವಿಷಯಗಳಿಗೂ ಕೋಪ ಬರುವ ಸಾಧ್ಯತೆ ಇದೆ. ಅದರಿಂದಾಗಿ ಮಾತಿನ ಮೇಲೆ ನಿಗಾ ಇರಬೇಕಾಗಿ ಹೇಳಲಾಗಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಆರೋಗ್ಯ ಏರುಪೇರಾಗಲಿದೆ. ಈ ತಲೆನೋವು, ರಕ್ತದೊತ್ತಡ ಅಥವಾ ಕಣ್ಣಿನ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಹಾಗೆ ಮನಸ್ತಾಪಗಳಿಗೆ ಕುಟುಂಬದಲ್ಲಿ ಅಥವಾ ಸಂಗಾತಿಯೊಂದಿಗೆ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಗುವ ಸಾಧ್ಯತೆ ಇದೆ. ಹಾಗೆ ವಾಹನ ಚಾಲನೆ ಮಾಡುವಾಗ ಅತಿಯಾದ ಜಾಗರೂಕತೆ ಅಗತ್ಯವಿದೆ. ವೇಗವನ್ನು ಸ್ವಲ್ಪ ನಿಯಂತ್ರಿಸಬೇಕಾಗಿ ಹೇಳಲಾಗಿದೆ. ಇನ್ನು ಕೋರ್ಟಿನ ವಿಚಾರಕ್ಕೆ ಬಂದ್ರೆ ಕಾನೂನಾತ್ಮಕ ವಿಚಾರಗಳಿಗೆ ಹಿನ್ನಡೆಯಾಗಬಹುದು. ಹಾಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಯಾವುದೇ ಹೊಸ ಒಪ್ಪಂದಗಳು, ಹೊಸ ಕೆಲಸಗಳು ಇದು ಯಾವುದಕ್ಕೂ ಸಹಿ ಹಾಕಬೇಡಿ. ಇನ್ನು ಕಾರಣವಿಲ್ಲದೆ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಅಥವಾ ಭಯ ಕಾಡಬಹುದು. ಮೇಷರಾಶಿಯವರಿಗೆ ಭಯ ಕಾಡಬಹುದು. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಕೆಲವರು ಪಿತೂರಿ ನಡೆಸುವ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರದಿಂದ ಇರುವಂತದ್ದು ಆಗಸ್ಟ್ ತಿಂಗಳಿನಲ್ಲಿ ಎಚ್ಚರದಿಂದ ಇರಬೇಕಾಗುತ್ತೆ. ಇನ್ನ ನೀವು ಅಂದುಕೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೆ ನಿರಾಸೆಯಾಗುವ ಸಾಧ್ಯತೆ ಕಂಡು ಬರುತ್ತಿದೆ. ಈ ಮೇಷರಾಶಿಯವರಿಗೆ ವಿಶೇಷ ಸಲಹೆಗಳು ಏನಪ್ಪಾ ಅಂತ ಅಂದ್ರೆ ಇದಕ್ಕೆಲ್ಲ ಪರಿಹಾರ ಮಾಡಿಕೊಳ್ಳಲು ಅಶುಭ ದಿನಗಳ ಪ್ರಭಾವ ಕಡಿಮೆ ಮಾಡಲು ಪ್ರತಿದಿನ ಹನುಮಾನ್ ಚಾಲೀಸ್ ಪಡಿಸಬೇಕಾಗುತ್ತೆ. ಹಾಗೆ ಶುಭ ಬಣ್ಣ ಯಾವುದಪ್ಪ ಅಂತ ಅಂದ್ರೆ ಕೆಂಪು ಮತ್ತು ಹಳದಿ ಬಣ್ಣಗಳು ನಿಮಗೆ ಈ ತಿಂಗಳಲ್ಲಿ ಹೆಚ್ಚು ಅದೃಷ್ಟವನ್ನು ತರಲಿದೆ. ಹಾಗಾಗಿ ಕೆಂಪು ಬಣ್ಣದ ಬಟ್ಟೆಗಳು ಹಾಗೂ ಹಳದಿ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳಿ. ಇನ್ನ ಎಚ್ಚರಿಕೆ ಏನಂತ ಅಂದ್ರೆ ಈ ತಿಂಗಳಿನಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಯಾರ ಸಾಲಕ್ಕೂ ಶೂರಿಟಿ ಸಹಿಯನ್ನು ಹಾಕಬೇಡಿ ಮತ್ತು ಅಪರಿಚಿತರನ್ನು ಅತಿಯಾಗಿ ನಂಬಬೇಡಿ.
ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.